ಹಲೋ ವೀಕ್ಷಕರೇ, ನೋಡಿ ಇದು ಚಿತ್ರಾನ್ನ ಅಥವಾ ಮಸಾಲ ಅನ್ನ ಏನಾದರೂ ಕರೀಬಹುದು. ಇದರ ಜೊತೆಗೆ ಯಾವ ಸಾರು ಬೇಕಾಗಿಲ್ಲ, ಹೀಗೇ ತಿನ್ಬೋದು. ಬಹಳ ರುಚಿಕರವಾಗುತ್ತದೆ, ಅವರು ಬೇಗನೂ ಆಗುತ್ತದೆ. ಒಂದು ಪಾತ್ರೆಯಲ್ಲಿ ಪ್ರೆಷರ್ ಕುಕ್ಕರಲ್ಲಿ ತೆಗೆದುಕೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಆ ಎಣ್ಣೆ ಕುದಿ ಬಂದಮೇಲೆ, ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿ, ಆನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ, ಸಾಸಿವೆ ಚೆನ್ನಾಗಿ ಇದಾದಮೇಲೆ ಅದಕ್ಕೆ ಈರುಳ್ಳಿಯನ್ನು ಮತ್ತು ಮೆಣಸು ಮತ್ತು ಗಾರ್ಲಿಕನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊವನ್ನು ಹಾಕಿ, ಒಂದು ಟೊಮೆಟೊ ಹಾಕಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಮತ್ತು 1/2 ಟೀ ಸ್ಪೂನ್ ನಾನು ಟರ್ಮರಿಕ್ ಪೌಡರ್, ಹಳದಿ ಪೌಡರ್ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಆದಮೇಲೆ ಯಾವ ಗ್ಲಾಸಲ್ಲಿ ನೀರು ಅಕ್ಕಿ ತಗೊಂಡಿದ್ರು ಅದರ ಡಬಲ್, ಅಂದರೆ 2 ಪಾಲು ನೀರು ಹಾಕಬೇಕು. ನನ್ನ ಹತ್ರ ಒಂದು ಮೊಳಕೆ ಬರಿಸಿದ ಒಂದು ಗ್ರೀನ್ ಬೀನ್ಸ್ ಇತ್ತು, ಮೂಂಗ್ ಕಾಳು ಅಂತ ಹೇಳ್ತೀವಿ, ಅದಿತ್ತು. ಹೆಸರು ಕಾಳು, ಅದು ನಾನು ಮೊಳಕೆ ಬಂದ, ಅದು ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ಆರೋಗ್ಯಕರ. ಅದಕ್ಕೆ ಅದನ್ನು ಹಾಕಿದ್ದೀನಿ. ಆಮೇಲೆ ಆ ನೀರಿಗೆ ನೀವು ನೆನೆಸಿಟ್ಟ 1 ಗ್ಲಾಸ್ ಬಾಸ್ಮತಿ ರೈಸ್ ಅಥವಾ ಜೀರಾ ರೈಸ್ ಅಥವಾ ಜಾಸ್ಮಿನ್ ರೈಸ್, ಯಾವ ರೈಸ್ ಆದರೂ ನಿಮಗೆ ತಗೊಳ್ಬೋದು, ಅದನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿ ರುಚಿಗೆ ತಕ್ಕ ಚೆನ್ನಾಗಿ ಕಲಸಿ ಕುದಿ ಬಂದಮೇಲೆ ಅದು ಮುಚ್ಚಳ ಮುಚ್ಚಿ ಪ್ರೆಷರ್ ಕುಕ್ಕರ್ನು 1 ವಿಸಿಲ್ ತೆಗೆದ ಮೇಲೆ ಒಂದು 10 ನಿಮಿಷ ಅಲ್ಲೇ ಬಿಟ್ಬಿಡಿ. ಚೆನ್ನಾಗಿ ಉದುರು ಆದ ಚಿತ್ರಾನ್ನ ಅಥವಾ ಮಸಾಲ ಅನ್ನ ರೆಡಿ ಆಗ್ತದೆ. ಈಗ ಕೊತ್ತಂಬರಿ ಕೂಡ ಅಲ್ಲೇ ಹಾಕಿದ್ದೀನಿ. ಕೊತ್ತಂಬರಿ ಒಳ್ಳೆ ಪರಿಮಳ ಬರುತ್ತೆ.